ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ಮೇಘನಾ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ವಾಟರ್ ಮಿಲನ್ ಜ್ಯೂಸ್ ಮಾಡೋಣ ಅಂತ. ಅಂದರೆ ಕಲ್ಲಂಗಡಿ ಜ್ಯೂಸು. ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ದೇಹಕ್ಕೆ ತಂಪು ಕೊಡೋವಂಥದ್ದು, ಮತ್ತು ಬಾಯಾರಿಕೆ ನಿವಾರಣೆ ಆಗುತ್ತೆ. ಎಷ್ಟೇ ನಾವು ಔಟ್ಸೈಡಿಂದ ಬಿಸಿಲಿಂದ ಬಂದಿದ್ರು ಈ ಜ್ಯೂಸ್ ಕುಡಿದ್ರೆ ನಮಗೆ ಒಂದು 2 ಮಿನಿಟ್ಸಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಈಗ ನಾವು ಹೊರಗಡೆ ಕುಡಿಯೋ ಬದಲು ಮನೇಲೇ ಈ ಥರ ಸಿಂಪಲಾಗಿ ಮಾಡ್ಕೊಂಡು ಕುಡಿಬೋದು. ದೇಹ ಕೂಡ ತುಂಬಾ ಒಳ್ಳೆಯದು. ಇವನ್ ಇದು ಮಕ್ಕಳು ಕೂಡ ಕೊಡ್ಬೋದು. ಈಗ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಬೇಕಾದ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು 1-2 ಕಪ್ ಆಗೋಷ್ಟು ನಾನು ಕಲ್ಲಂಗಡಿ ಹಣ್ಣನ್ನು ನೀಟಾಗಿ ಹಣ್ಣಾಗಿರೋ ತೊಗೋಬೇಕು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀಜ ಸಮೇತ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಶುಗರು 1-2 ಕಪ್ ಅಷ್ಟು ನಾನು ತೊಗೊಂಡಿದ್ದೀನಿ. ನಿಮ್ಗೆ 2 ಸ್ಪೂನ್ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನೀವು. ನಂತರ ಇಲ್ಲಿ ಐಸ್ ಕ್ಯೂಬು ಒಂದು 7-8 ತೊಗೊಂಡಿದ್ದೀನಿ. ನಂತರ ಇಲ್ಲಿ ಗ್ಲೂಕೋಸ್ ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ. ಈ ಎನರ್ಜಿಗೋಸ್ಕರ ತುಂಬ ಬಾಯಾರಿಕೆ ಆಗ್ತಾಯಿದೆ, ಎಷ್ಟು ಏನು ಕುಡಿದ್ರೂ ನಮಗೆ ಬಾಯಾರಿಕೆ ಹೋಗ್ತಾ ಇಲ್ಲ ಅನ್ನೋರಿಗೆ ಇದು, ಮತ್ತು ಸುಸ್ತುಗೂ ತುಂಬಾ ಯೂಸ್ಫುಲ್ಲು ಗ್ಲೂಕೋಸ್ ಪೌಡ್ರು. ಸೊ ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಈ ಗ್ಲೂಕೋಸ್ ಪೌಡ್ರು ಕೂಡ ಸ್ವೀಟ್ ಇರುತ್ತೆ, ಅದಕ್ಕೆ ನಾನು ಶುಗರ್ನ ಕಮ್ಮಿ ತೊಗೊಂಡಿದ್ದೀನಿ. ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ಶುಗರ್ನ. ಇವಾಗ ಇದನ್ನು ಹೆಂಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದು ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ, ಇದು ನಾನು ನ್ಯಾಚುರಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬ್ಲೆಂಡ್ ಮಾಡ್ಕೊಬೋದು, ಆದರೆ ಅದೊಂಥರ ಜ್ಯೂಸ್ ಟೈಪ್ ಆಗುತ್ತೆ. ಇದು ರಸದ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. 2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಈ ಮಜ್ಜಿಗೆ ಕಡಿಯೋದ್ರಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ರಸ ಎಲ್ಲ ನೀಟಾಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ತುಂಬ ಹಣ್ಣಾಗಿರೋದು ಚೆನ್ನಾಗಿರೋದು ತೊಗೊಂಡ್ರೆ ನೀವು ಈ ಥರ ಸ್ಮ್ಯಾಶ್ ಮಾಡ್ತಾನೆ ರಸ ಬಿಟ್ಕೊಳ್ಳುತ್ತೆ. ನೋಡಿ ಯಾವ ಥರ ರಸ ಬಿಟ್ಕೊಂಡಿದೆ ಅಂತಂದ್ಬಿಟ್ಟು. ಈಗ ಇನ್ನೂ ಸ್ವಲ್ಪ ಈ ಥರ ಮಾಡ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀರು ನಮಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಇಲ್ಲ ಮೇಡಮ್ ನಮಗೆ ಈ ಥರ ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ಮಿಕ್ಸಿ ಕೂಡ ನೀವು ಬ್ಲೆಂಡ್ ಮಾಡ್ಕೊಬೋದು. ಅದೊಂಥರ ಟೇಸ್ಟ್ ಕೊಡುತ್ತೆ, ಇದೊಂಥರ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಫಿಲ್ಟರ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಗೆ ಇಷ್ಟು ವೇಸ್ಟು ಮತ್ತು ಬೀಜ ಏನಿದೆ ಎಲ್ಲ ಈ ಥರ ತಗೋಬೇಕು. ನೋಡಿ ಇವಾಗ 2 ಕಪ್ಪಲ್ಲಿ ನಮಗೆ 2 ಗ್ಲಾಸ್ ಆಗೋಷ್ಟು ಜ್ಯೂಸ್ ಸಿಕ್ಕಿದೆ. ಇವಾಗ ಇದಕ್ಕೇ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಗ್ಲೂಕೋಸ್ ಪೌಡ್ರು. ಈಗ ಮಕ್ಕಳು ಆಟ ಆಡೋಕ್ಕೆ ಹೋಗಿರ್ತಾರೆ, ಇಲ್ಲಾಂದರೆ ಸ್ಕೂಲಿಂದ ಬಂದಿರ್ತಾರೆ, ತುಂಬ ಟಯರ್ಡ್ ಆಗಿರ್ತಾರೆ. ಬಂದಿದ ತಕ್ಷಣ ಈ ಥರ ಒಂದು ಗ್ಲಾಸ್ ಕೊಟ್ಟರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಎನರ್ಜಿ ಕೂಡ. ಈ ನಮಗೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಇರೋರು ಈ ಥರ ದಿನಕ್ಕೆ ಒಂದು ಅರ್ಧ ಗ್ಲಾಸು 1 ಗ್ಲಾಸ್ ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ನೋಡಿ ಇವಾಗ ಸಕ್ಕರೆ ಮತ್ತು ಗ್ಲೂಕೋಸ್ ಪೌಡ್ರು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಜ್ಯೂಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೋಬೋದು. ನಂತರ ಇಲ್ಲಿ ನಿಮ್ಗೆ ಎಷ್ಟು ಕೂಲ್ ಬೇಕೋ ಅಷ್ಟು ಐಸ್ ಕ್ಯೂಬ್ ಹಾಕ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಜ್ಯೂಸು. ನೋಡಿ ಇವಾಗ ನಾವು ಮಿಕ್ಸಿಯಲ್ಲಿ ಮಾಡೋದಕ್ಕೂ ನಾವು ಕೈಯಲ್ಲಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ವಾಟರ್ ಮಿಲನ್ ಜ್ಯೂಸು ರೆಡಿಯಾಗಿದೆ. ತುಂಬ ಕಲರ್ಫುಲ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೇ ಇವತ್ತು ನನ್ನ ರೆಸಿಪಿ. ನಾನು ಮಾಡಿರೋ ಈ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.